ನಗರದ ಜಾತ್ಯತೀತ ಜನತಾದಳದ 25 ವರ್ಷಗಳ ಬೆಳ್ಳಿ ಹಬ್ಬದ ಪ್ರಯುಕ್ತ ಹಾಗೂ ಮುಂದೆ ನಡೆಯತಕ್ಕಂಥ ಬೆಂಗಳೂರು ನಗರದ ಜಿಬಿಎ ಚುನಾವಣೆಗಳು, ಇದರ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಬೆಂಗಳೂರು ನಗರದ ನಾಗರಿಕರಿಗೆ ಮತ್ತು ಬೆಂಗಳೂರು ನಗರದ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಸೀಮಿತವಾದಂಥ ಕಾರ್ಯಕ್ರಮ ಇದು. ದೂರದ ಆ ಭಾಗದಲ್ಲಿರ್ತಕ್ಕಂಥ KR ಪುರ ಇರ್ಬೋದು, ಪುಲಕೇಶಿ ನಗರ ಇರ್ಬೋದು, ಯಲಹಂಕ ಇರ್ಬೋದು, ರಾಜರಾಜೇಶ್ವರಿ ನಗರ ಇರ್ಬೋದು, ಬಸವನಗುಡಿ ಇರ್ಬೋದು, ಜಯನಗರ ಇರ್ಬೋದು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇರ್ಬೋದು. ಹೀಗೆ ನಾನು ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಭಾಳ ಸಮಯ ಆಗಿದೆ. ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ನಾವು ಶ್ರಮಪಟ್ಟು ಎದ್ದರೆ ಯಾವ ಪಕ್ಷಗಳಿಗಿಂತ ನಾವು ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿರ್ತಕ್ಕಂಥ ಈ ಭಾಗದಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರುಗಳು, ಮುಂಭಾಗದಲ್ಲಿರ್ತಕ್ಕಂಥವ್ರು, ನಿಮ್ಮೆಲ್ಲರ ಒಂದು ಸಂಘಟನೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಇವತ್ತು ಜಾತ್ಯತೀತ ಜನತಾದಳ ಬೆಂಗಳೂರು ನಗರದಲ್ಲೂ ಸದೃಢವಾಗಿ ಬೆಳೆಸಲಿಕ್ಕೆ ನಾವು ಕಾರ್ಯಕರ್ತರು ತಯಾರಾಗಿದ್ದೇವೆ ಅಂತಕ್ಕಂಥ ಸಂದೇಶ ಈ ಕಾರ್ಯಕ್ರಮದಲ್ಲಿ ನೀವು ನೀಡಿದ್ದೀರಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಹೆಸರನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನೀವೆಲ್ಲ ನನ್ನ ಹೃದಯದಲ್ಲಿ ಇದ್ದೀರಿ ಅಂತಕ್ಕಂಥದ್ದನ್ನು ನಮ್ಮ ಎಲ್ಲ ನಾಯಕರುಗಳು ಇವತ್ತು ನಿಮ್ಮ ಮನಸ್ಸಿನಲ್ಲಿ ಆ ಭಾವನೆ ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹುಶಃ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ಮಾಡಿದ್ದೀರಿ. ವೇದಿಕೆ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇದೀಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅದೇ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಬೆಂಗಳೂರು ನಗರದಲ್ಲಿ ಹಿಂದೆ ನಡೆದಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಜನತಾದಳದಿಂದ, ಸನ್ಮಾನ್ಯ ದೇವೇಗೌಡರಿಂದ, ಹಾಗೂ ಈಗಿನ ಒಂದು ಅಕ್ರಮಗಳೇನಿದ್ದಾವೆ ಸುದೀರ್ಘವಾಗಿ ಎಲ್ಲ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಬೆಂಗಳೂರು ನಗರದ 5 GBA ವ್ಯಾಪ್ತಿಯ ನಾಯಕತ್ವ ಏನು ಕೊಟ್ಟಿದ್ದೇವೆ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವೊಂದು ಜವಾಬ್ದಾರಿಯನ್ನು ನಿಮ್ಮಗಳಿಗೆ ಕೊಟ್ಟಿದ್ದೇವೆ, ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ನಾವು ಹಿಂದೆ ಮಾಡಿರತಕ್ಕಂಥ ಕಾರ್ಯಕ್ರಮಗಳು ಒಂದು ಭಾಗ, ಮುಂದೆ ನಾವು ಈ ಒಂದು ಬೆಂಗಳೂರು ನಗರವನ್ನು ಈ ದುಸ್ಥಿತಿಗೆ ತಂದಿರತಕ್ಕಂಥ ಹಲವಾರು ಪಕ್ಷಗಳ ನಾಯಕರುಗಳ ನಡವಳಿಕೆಗಳೇನಿದೆ ಇದನ್ನು ಸರಿಪಡಿಸಲಿಕ್ಕೆ, ಬೆಂಗಳೂರು ನಗರದ ಸಮಸ್ಯೆಗಳಿಗೆ ಪರಿಹಾರ ಜಾತ್ಯತೀತ ಜನತಾದಳ ಅನಿವಾರ್ಯ ಅಂತಕ್ಕಂಥ ವಿಷಯವನ್ನು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ನೀವು ಮಾಡಿದರೆ ಮತ್ತೊಮ್ಮೆ ಜನತಾದಳ ಬೆಂಗಳೂರು ನಗರದಿಂದಲೇ ಇವತ್ತು ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಈಗಿನ ಸರ್ಕಾರ GBA ಚುನಾವಣೆ ನಡೆಸ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಆದರೂ ಸಹ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು 25ನೇ ಬೆಳ್ಳಿ ಹಬ್ಬದ ಒಂದು ಸುಸಂದರ್ಭ ಮತ್ತು ಮುಂದಿನ GBA ಚುನಾವಣೆಗೆ ನಾವು ಸದೃಢವಾಗಬೇಕು ಅಂತ ಹೇಳಿ ಇವತ್ತು ಇಷ್ಟೊಂದು ಯಶಸ್ವಿಯಾಗಿ ಕಾರ್ಯಕ್ರಮ ಏನು ಮಾಡಿದ್ದೀರಿ.
ನಾನು ನಿಮ್ಮಗಳ ಗಮನಕ್ಕೆ ತರತಕ್ಕಂಥದ್ದು, ಅದರ ಜೊತೆಗೆ ನನ್ನ ಮಾಧ್ಯಮದ ಸ್ನೇಹಿತರಿದ್ದೀರಿ, ನಿಮ್ಮ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಒಂದು ಬಾರಿ ಈ ನಾಡಿನಲ್ಲಿ ಕರ್ನಾಟಕ ನಾಡಿನ ಜನತೆ ಮತ್ತು ಬೆಂಗಳೂರು ನಗರದ ನಾಗರಿಕರು ಒಂದು ಅವಕಾಶವನ್ನು ಜಾತ್ಯತೀತ ಜನತಾ ದಳಕ್ಕೆ ನನ್ನ ನೇತೃತ್ವದಲ್ಲಿ ನೀವು ನೀಡಿ ಈ ಬೆಂಗಳೂರು ನಗರದ ಅಭಿವೃದ್ಧಿ ಅಷ್ಟೇ ಅಲ್ಲ, ಈ ನಾಡಿಗೆ ಆಗಿರ್ತಕ್ಕಂಥ ಒಂದು ರೀತಿಯ ಗ್ರಹಣಗಳನ್ನು ಏನಿಡಿಸಿದ್ದಾರೆ ಆ ಗ್ರಹಣಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನು ಒಂದು ಬಾರಿ ಪರೀಕ್ಷೆ ಮಾಡಿ ಅಂತ ಹೇಳಿ ನಾಡಿನ ಜನತೆಗೆ, ಬೆಂಗಳೂರು ನಗರದ ನಾಗರಿಕರಿಗೆ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ನಾಡಿನ 6.5 ಕೋಟಿ ಜನತೆ ಸಂಪೂರ್ಣ ಆಶೀರ್ವಾದ ಮಾಡಿ ಸ್ವತಂತ್ರವಾದ ಸರ್ಕಾರವನ್ನು ನಾನು ನಡೆಸಲಿಲ್ಲ, ಇನ್ನೊಬ್ಬರ ಹಂಗಿನಲ್ಲಿ ನಾನು ಸರ್ಕಾರ ನಡೆಸಿದೆ. 2006-7 ಬೆಂಗಳೂರು ನಗರದ ನಾಗರಿಕರಿಗೆ ಮನವಿ ಮಾಡ್ತೇನೆ, ನನ್ನ ಕಾರ್ಯಕರ್ತರಿಗೆ ನೆನಪಿಸ್ಕೊಡ್ತೇನೆ. ಇವತ್ತು ಯಾವೊಂದು ಮೆಟ್ರೋ ರೈಲಿನ ವ್ಯವಸ್ಥೆಗಳು ಈ ನಗರದಲ್ಲಿ ಈ ಮಟ್ಟಕ್ಕೆ ಆಗಬೇಕಾದರೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಇದೇ ಕುಮಾರಸ್ವಾಮಿ ಮೊದಲನೆಯ 19 ಕಿಲೋಮೀಟರ್ಗೆ ಮನಮೋಹನ್ ಸಿಂಗ್ ಅವರನ್ನ ಆಹ್ವಾನ ನೀಡಿ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದು, ಏನು ತಿಳಿದೆ ಮೊದಲನೇ ಬಾರಿಗೆ ಶಾಸಕನಾಗಿ ಮುಖ್ಯಮಂತ್ರಿಯಾಗಿ ಅವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು. ಬೆಂಗಳೂರು ನಗರದ ಹಲವಾರು ಫ್ಲೈಓವರ್ಗಳು, ಹಲವಾರು ರೀತಿಯ ಒಂದು ಟನಲ್ ರೋಡ್ಗಳನ್ನು ಮಾಡ್ತಕ್ಕಂಥ ನಿರ್ಧಾರ ಅವತ್ತು ಮಾಡಿದ್ದೆ. ಇವತ್ತು ಸುಮಾರು 17 ವರ್ಷ ಆಗಿದೆ. ಈಗಿನ ಸರ್ಕಾರ ಟನಲ್ ರೋಡಿನ ಬಗ್ಗೆ ಕನವರಿಕೆ ಈಗ ಮಾಡ್ತಾ ಇದ್ದಾರೆ. ನಾನು ಅಂದೇ ಒಂದು ಕೊರಿಯಾ ಕಂಪನಿಗೆ ಒಂದು ಆದೇಶ ಮಾಡಿ ಮೀನ್ ಸ್ಕ್ವೇರ್ನಿಂದ ನಮ್ಮ ಹೆಬ್ಬಾಳದ ಫ್ಲೈಓವರ್ವರೆಗೆ 4 ಪಥದ ಟನಲ್ ರೋಡ್ನ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಟೆಂಡರ್ ಪ್ರಕ್ರಿಯೆಗಳನ್ನು ಮುಗಿಸಿದ್ದೆ. ನಂತರ ಬಂದಂಥವ್ರು ಮಾಡಲಿಲ್ಲ. ನಿಮ್ಮ ಔಟರ್ ಪೆರೆ ರಿಂಗ್ ರೋಡ್ ಜವರಗೌಡರಲ್ಲಿದ್ದಾರೆ, ಪಾಪ ಹೆಚ್ಚಿನ ಶ್ರಮ ಪಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಇಲ್ಲಿ ಸುತ್ತಮುತ್ತಲ ಭಾಗದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಸಭೆ ಯಶಸ್ಸುಗೊಳಿಸಿದ್ದಾರೆ. ಅವತ್ತು ಔಟರ್ ಪೆರೆಲ್ ರಿಂಗ್ ರೋಡು ಕೇವಲ 3,000 ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ಆಗ್ತಿತ್ತು ನಾನು ಅವತ್ತು ತೆಗೆದುಕೊಂಡಂಥ ಒಂದು ಕಾರ್ಯಕ್ರಮದಿಂದ. ಇವತ್ತು 28,000 ಕೋಟಿ ಆಗುತ್ತೆ ಅಂತಕ್ಕಂಥದ್ದನ್ನು ಈಗಿನ ಸರ್ಕಾರ ಏನು ಹೇಳ್ತಾ ಇದೆ, ಬೆಂಗಳೂರಿನ ನಾಗರಿಕರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ಹೇಳಿ. 9 TMC ನೀರು ಕಾವೇರಿಯಿಂದ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಏನಿದ್ರು ಕೊಡಲಿಕ್ಕೆ ತಯಾರಾಗಿರಲಿಲ್ಲ. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿ ಕನ್ನಡಿಗರು ಏನು ಕಳಿಸಿದ್ರು, 9 TMC ನೀರನ್ನ ಕೊಟ್ಟ ಪ್ರತಿಫಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೇಳ್ತಾ ಇದ್ದಲ್ಲ 4ನೇ ಅಂತ. ಇವತ್ತು ಬೆಂಗಳೂರಿನ ಹಲವಾರು ಭಾಗದಲ್ಲಿ ಕಾವೇರಿ ನೀರು ಕುಡಿತಾ ಇದ್ರೆ ಅದಕ್ಕೆ ಕಾರಣ ದೇವೇಗೌಡರು. ಇವತ್ತು ನಾನು ಈ ಒಂದು ಬೆಂಗಳೂರು ನಗರದಲ್ಲಿ ಹಲವಾರು ಪ್ರದೇಶಕ್ಕೆ ಬಂದಿದ್ದೇನೆ. ನಾನಿವತ್ತು ಬೆಳಗ್ಗೆ ಬರಬೇಕಾದರೆ ಈ ಸಭೆಗೆ ಬಹುಶಃ ಪುಲಕೇಶಿ ನಗರದ ಹೆಣ್ಣು ಮಕ್ಕಳು, ಒಂದು ಮಧ್ಯೆ ಸಮಾಜಕ್ಕೆ ಸೇರಿದಂಥ ಹೆಣ್ಣು ಮಕ್ಕಳು ಪುಲಕೇಶಿ ನಗರದಿಂದ ಬಸ್ನಲ್ಲಿ ಬರ್ತಾ ಇದ್ದಿದ್ದನ್ನು ಈ ಕಾರ್ಯಕ್ರಮಕ್ಕೆ ಗಮನಿಸಿದೆ. ಆ ಭಾಗದಲ್ಲಿರ್ತಕ್ಕಂಥ ಆ ಜನರ ಕಷ್ಟಗಳೇನಿದೆ ಬರೀ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಬ್ಯಾಟ್ರಾಯನ್ಪುರದಲ್ಲಿ ರಾಜ್ಯದ ಮಂತ್ರಿ ಇದ್ದಾರೆ, ಅವರ ಭಾಗದಲ್ಲಿ ಕೆಲವು ಬಡಾವಣೆಗಳು ಯಾವ ರೀತಿ ಇದೆ. ಇವತ್ತು ಮನೆಗಳಿಲ್ಲದೆ, ಒಳಚರಂಡಿಯ ವ್ಯವಸ್ಥೆಗಳಿಲ್ಲದೆ, ಕಸವನ್ನು ಕ್ಲೀನ್ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲೂ ಲೂಟಿ ಮಾಡ್ತಕ್ಕಂಥ ಈಗಿನ ಈ ಸರ್ಕಾರ ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ ಬಡವರಿಗೆ. ಯಾವ ನಮ್ಮ
ನಮ್ಮ ಒಂದು 2 ಭಾಗದಲ್ಲಿ ಮನೆಗಳನ್ನು ಒಡೆದರು. ಒಂದು ಕೋಗಿಲ ಗ್ರಾಮ, ಇನ್ನೊಂದು ನಮ್ಮ ಹಳೆ ಭಾಗ. ನಾನು ಬರ್ತಾ ಇದ್ದೆ ಆಗ ತಣಿಸಂದ್ರ ಭಾಗದಲ್ಲೂ ಮನೆಗಳನ್ನು ಏಕಾಏಕಿ ಒಡೆದರು. ಅವರು ಒಡೆದಂಥ ಮನೆಗಳು ಯಾವ ಅಕ್ರಮಗಳ ಮುಖಾಂತರ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ದಾರಲ್ಲ, ಅದನ್ನು ಅವರು ಹೊಡೆಯಲ್ಲ. ಯಾವುದೋ ಹಳ್ಳಿಗಳಿಂದ ಬಂದು ಒಂದು ಸಣ್ಣ ಸೂರನ ಭಾಳ ಕಷ್ಟಪಟ್ಟು ಬೆವರು ಸುರಿಸಿ ಒಂದು ಜಾಗ ಗುರ್ಸಿ ವಾಸ ಮಾಡ್ತಕ್ಕಂಥ ಕುಟುಂಬಗಳನ್ನು ಬೀದಿಗೆ ತಂದ್ರಲ್ಲಪ್ಪ ಈ ಸರ್ಕಾರ. ಎಷ್ಟು ದಿವಸದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರನ್ನು ಕೇಳ್ತೀನಿ, ಎಷ್ಟು ದಿನಗಳಲ್ಲಿ ಅವರಿಗೆ ಮನೆ ಕೊಡ್ತೀವಿ ಅಂತ ಮಾತು ಕೊಟ್ರಿ? ಚಳಿ ಒಂದು ಕಡೆ, ಮಳೆ, ಹಲವಾರು ಗರ್ಭಿಣಿ ಹೆಣ್ಣುಮಕ್ಕಳು ಆ ರಸ್ತೆಗಳಲ್ಲಿ ಬುಡದಂಥ ಆ ಬುಲ್ಡೋಸ್ ಮಾಡಿದಂಥ ಜಾಗದಲ್ಲಿ ಯಾವೊಂದು ಯಾತನೆ ಪಟ್ಟು ಬದುಕ್ತಾ ಇದ್ರು. ಈ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಕನಿಷ್ಠ ಒಂದು ಮನುಷ್ಯತ್ವ ಇದೆಯಾ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೇನೆ. ಎಷ್ಟು ಜನಕ್ಕೆ ಮನೆ ಕೊಡ್ತೀನಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಲ್ಲಿ ಏನೇನಿದೆ. ರಾಜಕೀಯ ಮಾಡಿದ್ದು ನೋಡಿದೆ ನಾನು. ರಾಜಕೀಯವನ್ನು ಯಾವ್ಯಾವ ರೀತಿಯ ದುರುಪಯೋಗ ಬಳಸ್ಕೊಂಡ್ರು ಅವರವ್ರ ಸ್ವಾರ್ಥಕ್ಕೆ ಅದನ್ನೆಲ್ಲ ಗಮನಿಸಿದ್ದೇನೆ, ನೀವು ಗಮನಿಸಿದ್ದೀರಿ. ಆದರೆ ನಿಜವಾದಂಥ ಮನೆಗಳನ್ನು ಕಳ್ಕೊಂಡು ಸಾಲ ಸೋಲ ಮಾಡಿ ದುಡ್ಡು ಕೊಟ್ಟು ಯಾವನೋ ಸರ್ಕಾರದಲ್ಲಿ ಸುಳ್ಳು ದಾಖಲೆಗಳನ್ನು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅವ್ರನ್ನ ದಾರಿ ತಪ್ಪಿಸಿದಂಥ ಕೆಲಸ ಏನು ಮಾಡಿದರು, ಅವರ ಮೇಲೆ ಯಾರ ಮೇಲೂ ಆ್ಯಕ್ಷನ್ ಇಲ್ಲ. ಪಾಪ ಇಲ್ಲಿರ್ತಕ್ಕಂಥ ಈಗಿನ ಸರ್ಕಾರದಲ್ಲಿ ಒಂದು ಚದರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿ ವಸೂಲಿ ಮಾಡ್ತಕ್ಕಂಥ ಸಿಸ್ಟಮ್ ತಂದಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ಇವತ್ತು ಮೌನವಾಗಿ ಅದಕ್ಕೆ ಬೆಂಬಲವನ್ನು ಏನು ಕೊಡ್ತಾ ಇದ್ದಾರೆ ಒಂದು ವರ್ಗದ ಜನ. ಇದಕ್ಕೆ ಫುಲ್ ಸ್ಟಾಪ್ ಆಗ್ತಕ್ಕಂಥದ್ದು ಬೇಕಿಲ್ವಾ? ಬೆಂಗಳೂರು ನಗರದ ನಾಗರಿಕರಿಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿನಿತ್ಯ ಆ ಗುಂಡಿಯ ಸಮಸ್ಯೆ ಬಗ್ಗೆನೇ ಒಂದು ದೊಡ್ಡ ಚರ್ಚೆ. ನಾನು ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿಗೆ ಇದ್ದಂಥ 18 ತಿಂಗಳಲ್ಲಿ ಸುಮಾರು 59 ರಸ್ತೆಗಳ ಅಗಲೀಕರಣ ಮಾಡಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಬೆಂಗಳೂರು ನಗರದಲ್ಲಿ ಇಂಟರ್ಕೋರ್ ರಿಂಗ್ ರೋಡನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡೆ. ಮುಂದೆ ಬಂದಂಥ ಸರ್ಕಾರ ಏನೂ ಮಾಡಲಿಲ್ಲ. ಭಾಳ ಜನ ತಿಳ್ಕೊಂಡಿದ್ದಾರೆ. ನನ್ನ ಮಾಧ್ಯಮದ ಸ್ನೇಹಿತರು ಬೆಂಗಳೂರು ನಾಗರಿಕರಿಗೆ ಒಂದು ಸಂದೇಶ ಕೊಡಿ. ಜನತಾದಳ ಕೇವಲ ಗ್ರಾಮೀಣ ಪ್ರದೇಶದ ರೈತರಿಗೆ ಇರ್ತಕ್ಕಂಥ ಪಕ್ಷವಾಗಿ ನಾವಿಲ್ಲ. ರೈತರ ಜೊತೆಯಲ್ಲಿ ಬೆಂಗಳೂರು ನಗರ ಯಾವ ಕೆಂಪೇಗೌಡರು 500 ವರ್ಷಗಳಿಂದ ಕಟ್ಟಿದ್ದಾರೆ. ಈ ನಗರಕ್ಕೆ ಆದಂಥ ಆಘಾತಗಳು, ಈ ನಗರದ ಮೇಲೆ ನಡೀತಾ ಇರತಕ್ಕಂಥ ಆಕ್ರಮಣವನ್ನು ತಡೆಯತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಈ ಬೆಂಗಳೂರು ನಗರದ ನಾಗರಿಕರು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಅನ್ನೋದನ್ನು ಮನವಿ ಮಾಡ್ತೇನೆ. ಬೆಂಗಳೂರು ನಗರದ ಹೊರವಲಯದಲ್ಲಿರ್ತಕ್ಕಂಥವರು ಯಾರೋ ಹುಟ್ಟು ಬೆಂಗಳೂರಿನಲ್ಲಿ ಬೆಳೆದಂಥವ್ರು ಇಲ್ಲ. ಇಲ್ಲಿ ಸುಮಾರು 100ಕ್ಕೆ 50-60 ಭಾಗ ಜನತೆ ಅದು ಬೆಂಗಳೂರು ಕರ್ನಾಟಕದ ಮೂಲೆಯಿಂದ ಬಂದಂಥವ್ರು ಇರ್ಬೋದು, ಇವತ್ತು ಉತ್ತರ ಇಂಡಿಯಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಇರ್ಬೋದು. ಇವತ್ತು ಬೆಂಗಳೂರು ನಗರಕ್ಕೆ ಆಗಿರ್ತಕ್ಕಂಥ ಈ ರೀತಿಯ ಯಾವೊಂದು ಮೂಲಭೂತ ಸೌಕರ್ಯಗಳ ಹೆಸರಿನಲ್ಲಿ ಲೂಟಿ ಮಾಡಿದ್ದಾರೆ. ಇವತ್ತು ಯಾವ ರೀತಿಯ ಅಕ್ರಮಗಳನ್ನು ಇವತ್ತು ರಕ್ಷಣೆ ಮುಖಾಂತರ ಪಡೆದಿದ್ದಾರೆ ಅದೆಲ್ಲ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಈ ರಾಜ್ಯ ಹೇಗಿದೆ. ಈ ಭಾಗದ ಒಬ್ಬ ಶಾಸಕ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದನ್ನು ನೋಡಿದೆ. ನಾನು BJPಗೆ ಹೋಗಬೇಕಾದರೂ ಚುನಾವಣೆಗೆ ನಿಲ್ತೇನೆ, ಕಾಂಗ್ರೆಸ್ಸಿಂದ ಬೇಕಾದರೂ ಚುನಾವಣೆಗೆ ನಿಲ್ತೇನೆ. ಆದರೆ ಜನತಾದಳದ ಹೆಸರನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಜನತಾದಳ ಮಾರಾಟದ ವಸ್ತು ಅಲ್ಲ. ಜನತಾದಳ ಮಾರಾಟದ ವಸ್ತು ಅಲ್ಲ. ಜನತಾದಳ ಹಲವಾರು ನಾಯಕರುಗಳನ್ನು ಇವತ್ತು ತರಬೇತಿ ಕೊಡ್ತಕ್ಕಂಥ
ನಿಷ್ಠಾವಂತ ಕಾರ್ಯಕರ್ತಗಳ ಶಕ್ತಿಯನ್ನು ಹೊಂದಿರತಕ್ಕಂಥ ಪಕ್ಷ ಇದು. ಜವರೇಗೌಡರು 4 ಬಾರಿನೋ 5 ಬಾರಿನೋ ಚುನಾವಣೆಗೆ ನಿಂತಿದ್ದಾರೆ. ಜವರೇಗೌಡರನ್ನ ಈ ಭಾಗದ ಜನ ನೀವು ಕೈ ಹಿಡಿದ್ರಿ. ಆದರೆ ಒಂದು ಅವರಿಗೆ ಆಗ್ತಕ್ಕಂಥ ಸಮಸ್ಯೆ, ಕೆಲವು ಭಾಗದಲ್ಲಿ ಯಾವ ಈ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡ್ತಕ್ಕಂಥ ಅಪಾರ್ಟ್ಮೆಂಟ್ನಲ್ಲಿ ಅವರು ಉತ್ತರ ಇಂಡಿಯಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಏನು ನೆಲೆಸಿದ್ದಾರೆ, ಅವರ ಒಂದು ತೀರ್ಮಾನಗಳಿಂದ ಜವರೇಗೌಡರಿಗೆ ನಷ್ಟ ಆಗಿದೆ. ನಾನು ಕೇಳಕ್ಕೆ ಬಯಸ್ತೀನಿ, ಈಗಿನ ಈ ವ್ಯಕ್ತಿಯನ್ನು ಆಯಿತು ನಮ್ಮ ಪಕ್ಷ ತೆಗೆದು ನನ್ನ ಸರ್ಕಾರ ತೆಗೆದು ಇನ್ನೊಂದು ಪಕ್ಷಕ್ಕೆ ಹೋಗಿ ಸರ್ಕಾರ ಮಾಡಿ ಮಂತ್ರಿನೂ ಆದರು 3 ವರ್ಷ. ಆ 3 ವರ್ಷ ಮಂತ್ರಿಯಾಗಿ ಆ ಸರ್ಕಾರದಲ್ಲಿ BJPಯ ಪಕ್ಷದಲ್ಲಿ ಅವರಿಗೆ ಕೊಟ್ಟಂಥ ಎಲ್ಲ ರೀತಿಯ ಸ್ವತಂತ್ರವನ್ನು ಉಪಯೋಗ ಮಾಡಿ ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನು ಸಂಪೂರ್ಣವಾಗಿ ಒಂದು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲವ ಈ ವ್ಯಕ್ತಿ ಕೈನಲ್ಲಿ? ಈಗ ಹೇಳ್ತಾರೆ ಯಶವಂತಪುರದ ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಬಾಗಿಲು ತಟ್ಟಿ ಅವ್ರ ಜೊತೆ ತಪ್ಪಿಕೊಂಡಿದ್ದೇನೆ ಅಂತಕ್ಕಂಥ ನಾನು ಹೇಳ್ತಾರೆ. ಇಂಥ ವ್ಯಕ್ತಿಗಳನ್ನು ಇವತ್ತು ಬೆಂಗಳೂರು ನಗರದ ನಾಗರಿಕರು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಇಂಥವ್ರನ್ನ ನೀವು ಆಶೀರ್ವದಿಸ್ತೀರಾ? ಇಂಥವರಿಂದ ಬೆಂಗಳೂರು ನಗರ ಕಟ್ಟಲಿಕ್ಕೆ ಸಾಧ್ಯವ? ಈ ಭಾಗ ನಾನು ನೋಡಿದ್ದೇನೆ. ಯಶವಂತಪುರ ಭಾಗದ ಹಲವಾರು ಬಡಾವಣೆಗೆ ಬಂದಿದ್ದೇನೆ. ನಾನು ಒಂದೊಂದು ಕ್ಷೇತ್ರದಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಎಲ್ಲ ವಿಷಯಗಳನ್ನು ಅರಿತಿದ್ದೇನೆ. ಸಮಯದ ಅಭಾವ, ನಾನು ಅದರಿಂದ ಇವತ್ತು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾ ಇಲ್ಲ. ನನ್ನ ಕಾರ್ಯಕರ್ತರಿಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ನೀವು ಮನಸ್ಪಟ್ಟು ನೀವು ಪ್ರತಿಯೊಂದು ವಾರ್ಡ್ಗಳಲ್ಲಿ ದಿನಕ್ಕೆ 1 ಗಂಟೆ ನಿಮ್ಮ ಶ್ರಮ ಹಾಕಿ. ನಾವು ಯಾರಿಗೂ ಕೈ ಜೋಡಿಸಬೇಕಾದ ಅವಶ್ಯಕತೆ ಬರಲ್ಲ. ನನಗೆ ಗೊತ್ತಿದೆ ನಮ್ಮ ಕಾರ್ಯಕರ್ತರ ಶಕ್ತಿ. ಇವತ್ತು ಬಹುಶಃ ಬೆಂಗಳೂರು ನಗರದಲ್ಲಿ ಸರ್ಕಾರ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಇಂಥ ಒಂದು ಸಭೆಯನ್ನು ಅವ್ರ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಕೈಯಲ್ಲಿ. ಅದರಿಂದ ನನ್ನ ಕಾರ್ಯಕರ್ತರು ಇವತ್ತೇನು ಚಳಿ ಬಿಟ್ಟು ಕೆಲಸ ಮಾಡಿದ್ದೀರಿ, ನಿಮ್ಮ ಶಕ್ತಿಯನ್ನು ನಿಮ್ಮ ವಾರ್ಡ್ಗಳಲ್ಲಿ ಇವತ್ತು ಸದೃಢವಾಗಿ ಬೆಳೆಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಶ್ರಮ ಹಾಕಿ. ಎಲ್ಲೆಲ್ಲಿ ನಾವು ಈ ಒಂದು ಮೈತ್ರಿಯ ಒಂದು ಹೊಂದಾಣಿಕೆ ಇದೆ, ಹೊಂದಾಣಿಕೆಯಲ್ಲಿ ಯಾವ ತೀರ್ಮಾನಗಳನ್ನು ಮಾಡಬೇಕು ಆ ತೀರ್ಮಾನ ನಮಗೆ ಬಿಡಿ. ನಿಮ್ಮಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಆದರೆ ಶಕ್ತಿಯನ್ನು ನೀವು ಉಳಿಸ್ಕೋಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಿಮ್ಮನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ಯಾವೊಂದು ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ. ಪಾಪ ಕಾಂಗ್ರೆಸ್ ಪಕ್ಷ ಪ್ರತಿನಿತ್ಯ ಹೇಳ್ತಕ್ಕಂಥದ್ದು ನಾವು ತೆರಿಗೆ ಕಟ್ತಾ ಇದ್ದೇವೆ, 4.5 ಲಕ್ಷ ಕೋಟಿ ಕೊಡ್ತೀವಿ, ನಮಗೆ ಬರೀ 60,000 ಕೊಡ್ತಾ ಇದ್ದಾರೆ. ಇದು ಇವತ್ತು ಬಂದಿರೋ ವ್ಯವಸ್ಥೆ ಅಲ್ಲ. ನೆಹರು ಅವರು ಪ್ರಧಾನಮಂತ್ರಿಗಳಾದಾಗ ಆ ಫೈನಾನ್ಸ್ನ ಒಂದು ಆಯೋಗಗಳನ್ನು ರಚನೆ ಮಾಡಿದ್ರು. ಅವತ್ತಿನಿಂದ ಈ ಸಿಸ್ಟಮ್ಮು ಮುಂದುವರ್ಕೊಂಡು ಬಂದಿದೆ. ನಾನು 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದೆ ಆಕಸ್ಮಿಕವಾಗಿ. ನಾಡಿನ 6.5 ಕೋಟಿ ಜನತೆ ಆಶೀರ್ವಾದದಿಂದ ಆದಂಥ ಮುಖ್ಯಮಂತ್ರಿ ಅಲ್ಲ. ಸನ್ನಿವೇಶದ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ನಾನು ಸಂಘರ್ಷಕ್ಕೆ ಹೋಗಲಿಲ್ಲ. ರೈತರ ಸಾಲ ಮನ್ನಾ ಮಾಡದೆ ನಾನು ಕೇಂದ್ರ ಸರ್ಕಾರದ ಮುಂದೆ ಕೈ ಒಡ್ಡಿ, ಅಯ್ಯೋ ನಾನು ರೈತರ ಸಾಲ ಮನ್ನಾ ಮಾಡ್ತಾ ಇದ್ದೇನೆ, ನಮಗೇನಾದರೂ ಕೇಂದ್ರ ಸರ್ಕಾರ ಹಣ ಕೊಡಿ ಅಂತ ಕೇಳಲಿಲ್ಲ. ಈ ರಾಜ್ಯದ ಅಭಿವೃದ್ಧಿಗೆ ನಾನು ಕೈ ಬೇಡಿ ಕೇಳಲಿಲ್ಲ. ನಮ್ಮ ಹಕ್ಕು ನಮ್ಮದೇನಿದೆ ಅದನ್ನು ಪಡೆಯತಕ್ಕಂಥದ್ರ ಮುಖಾಂತರ ಇವತ್ತು ನಮ್ಮ ಕಾಲದಲ್ಲಿ 2 ಅವಧಿನಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಕೆಲಸವನ್ನು ಮಾಡ್ಬೋದು, ಜನಸಾಮಾನ್ಯರಿಗೆ ಸಮೀಪಕ್ಕೆ ಹೋಗಿ ಅವನ ಕಷ್ಟವನ್ನು ಪರಿಹರಿಸ್ಬೋದು ಅಂತಕ್ಕಂಥದ್ದನ್ನು ಈ ನಾಡಿನಲ್ಲಿ ಏನಾದರೂ ತೋರಿಸಿದ್ರೆ ಅದು ಕುಮಾರಸ್ವಾಮಿಯ ಕಾಲದಲ್ಲಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನನಗೆ ಬೆಳಗ್ಗೆ ನಾನು ಏನಾದರೂ ಬೆಂಗಳೂರು ನಗರದಲ್ಲಿದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಕಾಂಗ್ರೆಸ್ನ ಮಿತ್ರರೇ, ನನ್ನ ಮನೆಗೆ ಬರ್ತಕ್ಕಂಥವರು ಸೂಟು ಬೂಟು ಹಾಕಿ ಸೂಟ್ ಕೇಸ್ ಇಟ್ಕೊಂಡು ಬರ್ತಕ್ಕಂಥವ್ರು ಬರಲ್ಲ. ಯಾವೊಂದು ಬಟ್ಟೆ ಮಾಸಿರ್ತದೆ
ಊಟ ಮಾಡಿರಲ್ಲ, ಕಿಡ್ನಿ ಕಾಯಿಲೆ, ಹಲವಾರು ರೀತಿಯ ಸಮಸ್ಯೆಗಳನ್ನು ನನ್ನ ಮುಂದೆ ತರ್ತಕ್ಕಂಥ ಜನರ ನೋವನ್ನು ಏನು ಕಂಡಿದ್ದೇನೆ. ಸಿದ್ದರಾಮಯ್ಯನವರೇ, ನಿಮ್ಗೆ 2,000 ರೂಪಾಯಿ ಆ ಕಿಡ್ನಿ ಪೇಷಂಟ್ನು, ಹಾರ್ಟ್ ಅಟ್ಯಾಕ್ ಆದಂಥವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರೇ. ಇವತ್ತು ಯಾವುದೋ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಈ ಸರ್ಕಾರ. ಯಾವೊಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂತು ಅದನ್ನೂ ತರಲಿಲ್ಲ. ಈಗ ಅದು ಯಾವುದೋ ಪಾಲಿಸಿ ತರ್ತೀವಿ ಅಂತ ಹೋಗಿ ಖಾಸಗಿಯ ಶಾಲೆಗಳನ್ನು ನಡೆಸ್ತಕ್ಕಂಥವರಿಗೆ ಸಂಪೂರ್ಣವಾಗಿ ಬಲ ತುಂಬಿ ಬಡ ಮಕ್ಕಳು ಓದದಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಯಾವ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಬಡವರಿಗೋಸ್ಕರ ಇದ್ದೇನೆ ಅಂತ ಹೇಳ್ತೀರಿ. ಸರ್ಕಾರದ ಶಾಲೆಗಳನ್ನು ಹಂತ ಹಂತವಾಗಿ ಮುಚ್ಚಿ ಸರ್ಕಾರಕ್ಕೆ ಶಿಕ್ಷಕರ ನೇಮಕ ಏನಾಗಬೇಕು, ಶಾಲೆಗಳಿಗೆ 76,000 ಶಿಕ್ಷಕರ ಕೊರತೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ನಮ್ಮ ಭೋಜೇಗೌಡರು ಕೂತಿದ್ದಾರೆ, ನಮ್ಮ MLC ಎಜುಕೇಷನ್ನ ಒಂದು ರೆಪ್ರೆಸೆಂಟೇಟಿವ್ ಇರ್ತಕ್ಕಂಥವರು, ವಿವೇಕಾನಂದ ಎಲ್ಲ ಕೂತಿದ್ದಾರೆ. ಯಾತಕಪ್ಪ ಇವತ್ತು ಧಾರವಾಡದಲ್ಲಿ ಯಾವ ಯುವಕರು ಧರಣಿ ನಡೆಸಿದ್ರು, ಅವರ ಹೋರಾಟ ನೋಡಿ ಹೆದರಿ ಇಲ್ಲ ನಾವು ತಕ್ಷಣ ಯಾವುದೋ ಈ ಡಿಸೆಂಬರ್ ಒಳಗೋ ಯಾವುದೋ ಒಂದು ಮಂತ್ಲಿ ನಾವು ಕೆಲಸವನ್ನು ತುಂಬ್ತೀವಿ, ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತೀನಿ ಹೇಳ್ದಂಥ ಸಿದ್ದರಾಮಯ್ಯನವರೇ, ಎಷ್ಟು ಜನ ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ ಈಗ ನೀವು ತೀರ್ಮಾನ ಮಾಡಿದ್ದೀರಿ? ಇನ್ನು ಒಳ ಮೀಸಲಾತಿಯ ಗಲಾಟೆ ಇದೆ, ರಿಸರ್ವೇಷನ್ ಗಲಾಟೆ ಇದೆ, ಕಾಂತರಾಜು ವರದಿ ಜಾರಿಗೆ ತರಲಿಕ್ಕಾಗಿಲ್ಲ, ಜಯಪ್ರಕಾಶ್ ಹೆಗಡೆ ವರದಿ ಜಾರಿ ತರಕ್ಕಾಗಿಲ್ಲ. ಎಲ್ಲೋಗಿದ್ದೀರಪ್ಪ ಸಿದ್ದರಾಮಯ್ಯನವರೇ? ಕುಮಾರಸ್ವಾಮಿ ಕಾಂತರಾಜು ವರದಿಯನ್ನು ಅನುಷ್ಠಾನಕ್ಕೆ ತರದೆ ಹಾಗೆ ಅದನ್ನು ಹೆಸರು ನನ್ನ ಮೇಲೆ ಆಪಾದನೆ ಮಾಡಿದಂಥ ಸಿದ್ದರಾಮಯ್ಯನವರೇ, ಯಾವ ಕಾಂತರಾಜು ವರದಿ ಏನು ದೊಡ್ಡ ಉದ್ಧಾರ ಮಾಡ್ತಕ್ಕಂಥ ವರದಿ ಅದು ಅಂತ ಹೇಳಿ ಭಾಷಣ ಮಾಡಿದಂಥವರು ಈ ಕ್ಷಣದವರೆಗೆ ಯಾವ ಕಾರಣಕ್ಕೆ ಆ ವರದಿಯನ್ನು ಅನುಷ್ಠಾನಕ್ಕೆ ತರ್ತಾ ಇಲ್ಲ? ಹೆದರಿಕೆ ಶುರುವಾಗಿದೆಯಾ? ಈಗ ನಿಮಗೆ ಹೇಳಲಿಕ್ಕೆ ಹೋದ್ರೆ ಹಲವಾರು ವಿಷಯ ಹೇಳಬಲ್ಲೆ, ಭಾಳ ವಿಷಯಗಳಿದೆ. ನಾನು ಒಂದು ಮಾತನ್ನ ಹೇಳ್ತೇನೆ. ಇವತ್ತು ಈ ಸಭೆಯ ಮುಖಾಂತರ ಬೆಂಗಳೂರು ನಗರದಲ್ಲಿ ಒಂದು ಕಾಲದಲ್ಲಿ ನಾವು ಸಣ್ಣ ಮಕ್ಕಳು ITI, NGF, BEL ಹೀಗೆ ಹಲವಾರು ರೀತಿಯ ಕಾರ್ಖಾನೆಗಳಿಗೆ ಬೆಳಗ್ಗೆ ಎದ್ದರೆ ಬಸ್ಗಳು, 100 ಬಸ್ಗಳು ಹೋಗ್ತಾ ಇತ್ತು ಬೆಳಗ್ಗೆ 5 ಗಂಟೆ 6 ಗಂಟೆನಲ್ಲಿ. ನಾವು ಸಣ್ಣ ಮಕ್ಕಳು 1972, 73ನೇ ಇಸ್ವಿನಲ್ಲಿ ನಾವು ಅದು ನೋಡ್ತಾ ಇದ್ವು. ಬೆಂಗಳೂರು ನಗರ ಯಾವ ರೀತಿ ಇದೆ, ಬೆಂಗಳೂರು ನಗರದಲ್ಲಿ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗಗಳನ್ನು ಯಾವ ರೀತಿ ಕೊಟ್ಟಿತ್ತು. ಇವತ್ತು ನಮ್ಮ HMT, ಆ HMT ಕಾರ್ಖಾನೆಗೆ ನಾನು ಜೀವ ಕೊಡಬೇಕು ಅಂತ ಹೋದರೆ ಈಗಿನ ಸರ್ಕಾರದಲ್ಲಿ ಅದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ ಅಂತ ಹೇಳಿ ಕೋರ್ಟ್ನಲ್ಲಿ ಕೇಸ್ ಹಾಕೊಂಡು ಕೇಸ್ ನಡೆಸ್ಲಿಕ್ಕೆ ಹೊರಟ್ರಿ. ಯಾವೊಂದು ಕುದುರೆ ಮುಖ, ಅದಕ್ಕೆ 1,700 ಕೋಟಿ ಹಣವನ್ನು ನಾನು ಬಂಡವಾಳ ಕೊಟ್ಟು ಆ ಕಾರ್ಖಾನೆ ಪ್ರಾರಂಭ ಮಾಡಿಸಬೇಕು ಅಂತ ಹೋದರೆ ಅದಕ್ಕೊಂದು ತಕರಾರು ತೆಗೆದು ಅಲ್ಲಿ ಆ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ಇದು ನಿಮ್ಮ ಕಾರ್ಯಕ್ರಮ, ಇದು ನೀವು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಾ ಇರೋದು. ಬೆಂಗಳೂರಿನಲ್ಲಿ ಆ ಕಸದ ರಾಶಿ, ನಿಖಿಲ್ ಕುಮಾರಸ್ವಾಮಿ ಅವರು ಮಂಡೂರ್ದು ಎಲ್ಲ ಹೇಳ್ತಾ ಇದ್ರು. ಇಲ್ಲಿಯವರೆಗೆ ಯಾತಕ್ಕೆ ಅದನ್ನು ವೈಜ್ಞಾನಿಕವಾಗಿ ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ? ನಾನು 2018ರಲ್ಲಿ ಇವರು ಬಂದರಲ್ಲ ಮಹಾನುಭಾವರುಗಳು, ಕೆಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟ್ರೆ, ಕುಮಾರಸ್ವಾಮಿ ಅವರೇ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ಬೆಂಗಳೂರು ನಗರಕ್ಕೆ, ಬೆಂಗಳೂರು ನಗರ ನಮಗೆ ಸೇರಿರೋದು ಇಲಾಖೆ, ನೀವು ಇದನ್ನು ನಮ್ಮ ಗಮನಕ್ಕೆ ಬರದೆ ಏನೂ ಮಾಡಬಾರದು. ಈ ರೀತಿ ನನಗೆ ಅಡಚಣೆ ಉಂಟು ಮಾಡಿ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ಇವತ್ತು ಬೆಂಗಳೂರು ನಗರದ ಒಂದು ವಿಶ್ವದಲ್ಲೇ ಹೆಸರನ್ನು ಮಾಡಿರ್ತಕ್ಕಂಥ ನಗರ ಇದು. ಯಾವ ಪರಿಸ್ಥಿತಿಯಲ್ಲಿದ್ದೇವೆ, ಯಾವ ಭಾಗದಲ್ಲಿ ನೆಮ್ಮದಿಯಿಂದ ಜನ ಇದ್ದಾರೆ, ಯಾವ ರೀತಿಯ ಇವತ್ತು ನಮ್ಮ ಪೊಲೀಸ್ ಇಲಾಖೆಗಳ ಮುಖಾಂತರ ರಕ್ಷಣೆಯನ್ನು ಈ ಸರ್ಕಾರದಲ್ಲಿ ಜನತೆಗೆ ಕೊಡಲಿಕ್ಕೆ ಆಗ್ತಾ ಇದೆ, ಇದೆಲ್ಲವನ್ನು ಯೋಚನೆ ಮಾಡಿ ನಾನು ಮಾಧ್ಯಮದ ಮಿತ್ರರ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ಹೇಳ್ತಾ ಇದ್ದೇನೆ. ಇವತ್ತು ಒಂದು ಅವಕಾಶ ಈ ಒಂದು ಪಕ್ಷವನ್ನು ಗಣನೆಗೆ ತೆಗೆದುಕೊಳ್ಳಿ. 2006 ನಾನು ಮುಖ್ಯಮಂತ್ರಿ ಇದ್ದಾಗ ಯಾವ ಕೇಂದ್ರ ಸರ್ಕಾರದ JNNURM ಸ್ಕೀಮ್ನ ಇಡೀ ದೇಶದಲ್ಲಿ ತರಲಿಕ್ಕೆ ಹೊರಟರು.
ಆ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರದ ಮುಂದೆ ಮನವಿಯನ್ನು ಕೊಟ್ಟು ಯಾವ ಒಂದು ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥ DPRನ ಸಲ್ಲಿಸಿ 25,000 ಕೋಟಿ 5 ವರ್ಷದಲ್ಲಿ ಬೆಂಗಳೂರು ಮತ್ತು ಮೈಸೂರು ನಗರದ ಅಭಿವೃದ್ಧಿಗೆ ಹಣ ಬಂತು. ಆ ಹಣ ಯಾವ್ಯಾವ ರೀತಿಯ ಅಭಿವೃದ್ಧಿಗೆ ಎಷ್ಟೆಷ್ಟು % ಉಪಯೋಗ ಮಾಡ್ಕೊಂಡ್ರು ಅದೆಲ್ಲ ನಾನೀಗ ಚರ್ಚೆ ಮಾಡಲಿಕ್ಕಾಗಲ್ಲ. ಈಗ ಚರ್ಚೆ ಮಾಡತಕ್ಕಂಥ ಸಮಯವೂ ಇಲ್ಲ. ಅದರಿಂದ ಇವತ್ತು ಈ ಒಂದು ಕರ್ನಾಟಕಕ್ಕೆ ಯಾವ ಒಂದು ಗ್ರಹಣ ಅಂತಕ್ಕಂಥದ್ದನ್ನು ಹೇಳಿದೆ, ಈ ಗ್ರಹಣದ ಮೋಕ್ಷ ಆಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಜನತಾದಳದ ಸರ್ಕಾರ, ಮೈತ್ರಿ ಸರ್ಕಾರ ಈ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ವಾತಾವರಣ, ಈ ನಾಡಿನ ಜನತೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ನಾಗರಿಕರು ನೀವು ನೀಡತಕ್ಕಂಥ ತೀರ್ಮಾನ ಮಾಡಿದರೆ ಒಂದು ಹೊಸ ಬದಲಾವಣೆಯನ್ನು, ನಾನು ಆಂಧ್ರ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನು ಉದಾಹರಣೆ ಕೊಡೋದಿಲ್ಲ. ಇವತ್ತು ಕರ್ನಾಟಕ ದೇಶದಲ್ಲೇ ನಂಬರ್ 1 ಸ್ಥಾನಕ್ಕೆ ಹೋಗ್ತಕ್ಕಂಥ ಎಲ್ಲ ರೀತಿಯ ಇವತ್ತು ಪ್ರಾಕೃತಿಕ ಸಂಪತ್ತಿರಬಹುದು, ಆರ್ಥಿಕವಾಗಿ ಈ ನಾಡಿನ ಜನತೆ ಈ ಸರ್ಕಾರದ ಒಂದು ಖಜಾನೆಯನ್ನು ಸುಭದ್ರವಾಗಿಟ್ಟಿರ್ತಕ್ಕಂಥ ಒಂದು ಸರ್ಕಾರ